ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಮಾಡಿದರು. ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಮೀಶೋ ವರ್ಕನ್ನು ಸ್ಟಾರ್ಟ್ ಏನೋ ಮಾಡ್ತೀವಿ ಮೇಡಮ್, ಓಕೆ, ಬಟ್ ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ ಆ ಒಂದು ಡೌಟ್ಸನ್ನು ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ಲು ಡೀಟೇಲ್ಸ್ ಆಗಿ ಯಾವ ಥರ ಆರ್ಡರ್ಸ್ಗಳು ಬರುತ್ತೆ, ಅದನ್ನು ಯಾವ ಥರ ಪಡ್ಕೊಳ್ಬೇಕು, ನಾವು ನಮಗೆ ಆರ್ಡರ್ಸ್ಗಳು ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಹಾಗೆಯೇ ಎಲ್ಲೆಲ್ಲಿ ನಾವು ಈ ಒಂದು ಅಡ್ವರ್ಟೈಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಆರ್ಡರ್ಸ್ಗಳು ಬರೋದಕ್ಕೆ ನಾವು ಯಾವ್ಯಾವ ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ನಿಮಗೂ ಕೂಡ ಗೊತ್ತಿರುತ್ತೆ, ನನ್ನ ಡೈಲಿ ಅರ್ನಿಂಗ್ಸನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಇವತ್ತು ಕೂಡ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ಪು ಯಾವ್ಯಾವ ಒಂದು ಮೆಥಡ್ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ನೀವು ಕೂಡ ಯಾವುದನ್ನು ಮಿಸ್ ಮಾಡದೆ ಫಾಲೋ ಮಾಡಿಕೊಂಡು ಅರ್ನಿಂಗ್ಸನ್ನು ಕೂಡ ಶುರು ಮಾಡ್ಬೋದು ಈ ಒಂದು ರೀಸೆಲ್ಲಿಂಗನ್ನು ಮಾಡೋದ್ರ ಮುಖಾಂತರ. ಅಂದರೆ ನಾನು ಇಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ, ಮೀಶೋ ಆ್ಯಪನ್ನು ಉಪಯೋಗಿಸ್ಕೊಂಡು ಯಾವ ಥರ ಹಣವನ್ನು ಸಂಪಾದಿಸ್ಬೋದು ಅಂತ ನಾನು ಒಂದು ಡೀಟೇಲಾಗಿ ವಿಡಿಯೋ ಕೂಡ ಮಾಡಿದ್ದೆ. ಯಾರಾದರೂ ಹೊಸಬ್ರು ಚಾನಲ್ಗೆ ವಿಸಿಟ್ ಮಾಡಿದರೆ ಇನ್ನೂ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ. ಸೊ ಆ ವಿಡಿಯೋನ ವಾಚ್ ಮಾಡಿ ಈ ವಿಡಿಯೋ ಕೂಡ ನೋಡೋದ್ರಿಂದ ನಿಮಗೆ ಫುಲ್ಲು ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಸೊ ನೀವು ಕೂಡ ಈ ಒಂದು ಅರ್ನಿಂಗ್ಸನ್ನು ಶುರು ಮಾಡ್ಬೋದು. ಯಾವುದೇ ಒಂದು ಬಿಸ್ನೆಸ್ ಆದರೂ ಅಷ್ಟೇ ಅಲ್ವಾ, ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ರು ಪ್ರಾಡಕ್ಟ್ಸ್ಗಳು ನಮ್ಮ ಹತ್ರ ಇರುತ್ತೆ, ಬಟ್ ಆರ್ಡರ್ಸ್ಗಳು ಹೇಗೆ ಬರುತ್ತೆ, ನಾವು ಕೂಡ ಅಡ್ವರ್ಟೈಸ್ ಮಾಡಬೇಕಲ್ವಾ. ಸೊ ನಾವು ಕೂಡ ಅಡ್ವರ್ಟೈಸ್ ಮಾಡಿದ್ರೆ ಅಲ್ವಾ ಪ್ರಾಡಕ್ಟ್ಸ್ಗಳು ಕೂಡ ಸೇಲ್ ಆಗುತ್ತೆ. ಹಾಗೆಯೇ ಈ ಒಂದು ವರ್ಕಲ್ಲೂ ಕೂಡ ಅಷ್ಟೇ, ನಾವು ಜಸ್ಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಇರೋವಂಥ ಪ್ರಾಡಕ್ಟ್ಸ್ಗಳನ್ನ, ಸರಿಯಾದ ಪ್ರಾಡಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವುದು ಕ್ವಾಲಿಟಿ ಚೆನ್ನಾಗಿರುತ್ತೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು, ಪ್ರಾಡಕ್ಟ್ಸ್ಗಳ ಕ್ವಾಲಿಟಿಯನ್ನು ಸರ್ಚ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ನಾನೇ ನನ್ನ ವೀಡಿಯೋಸ್ಗಳಲ್ಲೂ ಕೂಡ ರಿವ್ಯೂಸನ್ನು ಮಾಡ್ತಾ ಇರ್ತೀನಿ. ಆ ಒಂದು ಪ್ರಾಡಕ್ಟ್ಸ್ಗಳನ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡು ರೀಸೇಲ್ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವೇನೇ ಪರ್ಚೇಸ್ ಮಾಡಿ ಆ ಒಂದು ಪ್ರಾಡಕ್ಟ್ಸ್ಗಳ ಕ್ವಾಲಿಟಿಯನ್ನು ಚೆಕ್ ಮಾಡಿಕೊಂಡು ಆ ಒಂದು ಪ್ರಾಡಕ್ಟ್ಸ್ಗಳನ್ನ ರೀಸೇಲ್ ಕೂಡ ಮಾಡ್ಬೋದು. ಆಗ ರಿಟರ್ನ್ಸ್ಗಳು ಕೂಡ ಲೆಸ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳು ಕಸ್ಟಮರ್ಸ್ಗಳಿಗೆ ರೀಚ್ ಆದಾಗ ಅವರು ರಿಟರ್ನ್ ಕೂಡ ಮಾಡೋದಿಲ್ಲ. ಕ್ವಾಲಿಟಿ ಚೆನ್ನಾಗಿದ್ದಾಗ ಅವರು ಕೂಡ ಇಟ್ಕೊಳ್ತಾರೆ. ಸೊ ಆಗ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳು ರಿಟರ್ನ್ ಆಗೋದಿಲ್ಲ. ರಿಟರ್ನ್ ಆಗದೇ ಇದ್ದಾಗ ಪ್ರಾಡಕ್ಟ್ಸ್ಗಳ ಮಾರ್ಜಿನ್ ಅಮೌಂಟ್ ಕೂಡ ನಮಗೆ ಬರುತ್ತೆ. ಮೀಶೋ ಆ್ಯಪಲ್ಲಿ ನಾವು ಆರ್ಡರ್ಸ್ಗಳನ್ನ ರೀಸೇಲ್ ಮಾಡಿದಾಗ ಆರ್ಡರ್ಸ್ಗಳು ರೀಚ್ ಆಗೋದಕ್ಕೆ ಮಿನಿಮಮ್ 6 ರಿಂದ 8 ದಿನವನ್ನು ತಗೊಳುತ್ತೆ ರೀಚ್ ಆಗೋದಕ್ಕೆ. ಆರ್ಡರ್ ಡೆಲಿವರಿ ಆದಮೇಲೂ ಕೂಡ ಅಷ್ಟೇ 7 ಡೇಸಲ್ಲಿ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇರುತ್ತೆ. ಸೊ ಆ ಒಂದು 7 ಡೇಸ್ ಮುಗಿದ ಮೇಲೇ ನಮಗೆ ಮಾರ್ಜಿನ್ ಅಮೌಂಟ್ ಅನ್ನೋದು ಕೂಡ ಬರುತ್ತೆ. ಯಾವ ಥರ ನಮಗೆ ಆರ್ಡರ್ ಬರುತ್ತೆ ಅನ್ನೋದೇ ಸುಮಾರು ಜನಕ್ಕೆ ಕನ್ಫ್ಯೂಷನು. ಯಾವ ಥರ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ನಾವು ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆ್ಯಪಲ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಚೆಕ್ ಮಾಡ್ತೀವಲ್ಲ, ಅದರ ಒಂದು ಆರ್ಡರನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ನಾವು ಫಸ್ಟು. ಡೌನ್ಲೋಡು ಆಪ್ಷನ್ ಕೂಡ ಇರುತ್ತೆ. ಸೊ ಆರ್ಡರ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಒಂದು ಇಮೇಜ್ ಅಥವಾ ಫೋಟೋಸ್ಗಳು ನಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಆ ಒಂದು ಗ್ಯಾಲರಿನಲ್ಲಿ ಇರುವಂಥ ಫೋಟೋಸ್ಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಅಡ್ವರ್ಟೈಸ್ ಮಾಡಿ ಶೇರ್ ಮಾಡೋದ್ರಿಂದ ನಮಗೆ ಆರ್ಡರ್ಸ್ಗಳು ಬರುತ್ತೆ. ಇಷ್ಟು ನಾವು ಅಡ್ವರ್ಟೈಸ್ ಮಾಡೋದ್ರಿಂದ ಮಾತ್ರ ಅಲ್ಲ, ಆ ಒಂದು ಅಡ್ವರ್ಟೈಸ್ ಮಾಡೋವಾಗ ನಾವು ಅದರಲ್ಲಿ ಡೀಟೇಲ್ಸ್ ಆಗಿ ನಿಮ್ಮ ಒಂದು ವಾಟ್ಸಪ್ ನಂಬರನ್ನು ಕೂಡ ಹಾಕಬೇಕು. ಮೇಯ್ನಾಗಿ ಕಸ್ಟಮರ್ಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ನಂಬರ್ ಕೂಡ ಇರಬೇಕಲ್ವಾ. ಸೊ ಕಂಪಲ್ಸರಿಯಾಗಿ ನಿಮ್ಮ ಒಂದು ವಾಟ್ಸಪ್ ನಂಬರನ್ನು ಹಾಕಿರಬೇಕು. ಆದಷ್ಟು ಈ ಒಂದು ವಾಟ್ಸಪ್ ನಂಬರನ್ನು ನೀವು ನಿಮ್ಮ ಪರ್ಸ್ನಲ್ ನಂಬರನ್ನು ಕೊಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಒಂದು ಪರ್ಸ್ನಲ್ ನಂಬರನ್ನು ಹಾಕಿದಾಗ ಏನೇನು ಸಮಸ್ಯೆಗಳಾಗುತ್ತೆ ಅಂತ. ಆದಷ್ಟು ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ನಂಬರನ್ನು ತಗೊಂಡು ಅದರಲ್ಲಿ ವಾಟ್ಸಪ್ಪನ್ನು ಕ್ರಿಯೇಟ್ ಮಾಡಿಕೊಂಡು ಅದರ ಮುಖಾಂತರ ನೀವು ರೀಸೆಲ್ಲಿಂಗ್ಗೆ ಈ ಒಂದು ವಾಟ್ಸಪ್ ನಂಬರನ್ನು ಬಳಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ಕೆಲವರು ಕಾಲ್ ಕೂಡ ಮಾಡ್ತಾರೆ. ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನಂಬರ್ಸ್ಗಳನ್ನ ಹಾಕಿದಾಗ ಗೊತ್ತೇ ಇರುತ್ತೆ, ನಿಮಗೂ ಕೂಡ ಈ ಒಂದು ಪ್ರಾಬ್ಲಮ್ಸ್ಗಳು ನನಗೂ ಕೂಡ ಆಗಿದೆ. ಸುಮಾರು ಜನ ಬೇಕಂತಲೇ ಸುಮ್ಮನೆ ಬೇಡದೇ ಇರೋರೆಲ್ಲ, ಅದರಲ್ಲೂ ಹೆಣ್ಮಕ್ಳು ಅಂತ ಹೇಳಿದ್ಮೇಲೆ ಸುಮಾರು ಜನ ಬೇಡದೇ ಇರೋವಂಥ ಕಾಲ್ಸ್ಗಳು, ಮೆಸೇಜಸ್ಗಳು ಕೂಡ ಬರ್ತಾ ಇರುತ್ತೆ. ಆದಷ್ಟು ನಿಮ್ಮ ಪರ್ಸ್ನಲ್ ನಂಬರನ್ನು ಅದಕ್ಕೆ ಶೇರ್ ಮಾಡಬೇಡಿ ಅಂತ ಹೇಳಿದ್ದು. ನಿಮ್ಮ ಒಂದು ಬಿಸ್ನೆಸ್ಗೆ ಅಂತಲೇ ಒಂದು ಸಪ್ರೇಟ್ ಆದಂಥ ನಂಬರನ್ನು ತಗೊಂಡು ಅದನ್ನು ಶೇರ್ ಮಾಡಿ ನಂಬರನ್ನು ನೀವು ಅಡ್ವರ್ಟೈಸಿಂಗಲ್ಲಿ ಹಾಕಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ. ನಂಬರಲ್ಲಿ ವಾಟ್ಸಪ್ಪನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ವಾಟ್ಸಪ್ ಮಾತ್ರ ಅಲೋ ಮಾಡಿಕೊಂಡು ಕಾಲ್ಸ್ಗಳನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ನೀವು ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಯಾವುದೇ ರೀತಿಯ ಬೇಡದೇ ಇರೋವಂಥ ಕರೆಗಳು ಕೂಡ ಬರೋದಿಲ್ಲ. ಸೊ ಈ ರೀತಿಯಾದಂಥ ಟ್ರಿಕ್ಕನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ. ಸೊ ಆದಷ್ಟು ಬಿಸ್ನೆಸ್ಗೆ ಸಪ್ರೇಟ್ ಆದಂಥ ನಂಬರ್ಸನ್ನು ಬಳಸ್ಕೊಳ್ಳಿ. ಆಲ್ರೆಡಿ ನಿಮ್ಮ ಹತ್ರ ಇನ್ನೊಂದು ಸಿಮ್ ಇದೆ ಅಂತ ಹೇಳಿದ್ರೆ, ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ವಾಟ್ಸಪ್ಪನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ನಂಬರನ್ನು ಕೂಡ ನೀವು ಬಿಸ್ನೆಸ್ಗೆ ಬಳಸ್ಕೊಂಡು
ಆರ್ಡರ್ಸ್ಗಳನ್ನ ತಗೊಳ್ಬೋದು. ನೀವು ಈಗ ಮಾಡಬೇಕಾಗಿರೋಂಥ ಮೇಯ್ನ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಆರ್ಡರ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಮೀಶೋ ಪ್ರಾಡಕ್ಟ್ಸ್ಗಳ ಫೋಟೋಗಳಿರುತ್ತಲ್ಲ ಅದನ್ನು ನೀವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗಿರ್ಬೋದು, ಇಲ್ಲ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು, ಅಥವಾ ಶೇರ್ ಚಾಟ್, ಬೇರೆ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾಸ್ಗಳು ಕೂಡ ಇದೆ. ಯಾವ ಥರ ಅಡ್ವರ್ಟೈಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಸ್ಗಳಲ್ಲೂ ಅಡ್ವರ್ಟೈಸ್ ಮಾಡೋರನ್ನ ನೋಡಿರ್ತೀರಾ. ಸೊ ಆ ಒಂದು ಮೆಥಡ್ಗಳನ್ನು ಫಾಲೋ ಮಾಡಿ. ಫಸ್ಟು ನಿಮ್ಮ ವಾಟ್ಸಪ್ ನಂಬರ್ ಕೂಡ ಇರಲಿ. ಆಮೇಲಿಂದ ನೀವು ನಿಮ್ಮ ಇಷ್ಟ ಇದ್ದರೆ ನೀವು ಮಾರ್ಜಿನ್ ಅಮೌಂಟನ್ನು ಆ್ಯಡ್ ಮಾಡ್ಬೋದು. ಅಲ್ಲೇ ಮಾರ್ಜಿನ್ ಅಮೌಂಟನ್ನು ಸೇರಿ ಈ ಒಂದು ಸ್ಯಾರಿಯ ಪ್ರೈಸ್ ಇಷ್ಟಿದೆ, ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳಿ. ಹಾಗೆಯೇ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಕಸ್ಟಮರ್ ಆದ್ರೂ ಅಷ್ಟೇ ಕ್ಯಾಶ್ ಆನ್ ಡೆಲಿವರಿಯನ್ನೇ ಇಷ್ಟಪಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಯಾವುದೇ ಕಸ್ಟಮರ್ಗಾದ್ರೂ ಅಥವಾ ನಾವೇ ಒಬ್ಬ ಕಸ್ಟಮರ್ ಆಗಿ ಥಿಂಕ್ ಮಾಡೋದಾದ್ರೂ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಭಯ ಕೂಡ ಪಡ್ತೀವಿ. ಈಗ ಆಲ್ರೆಡಿ ಸುಮಾರು ಫ್ರಾಡ್ಸ್ಗಳು ಕೂಡ ನಡೀತಾ ಇದೆ, ನಿಮಗೂ ಕೂಡ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಆರ್ಡರ್ಸ್ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಕ್ಯಾಶ್ ಆನ್ ಡೆಲಿವರಿಯನ್ನೇ ಕಸ್ಟಮರ್ಸ್ಗಳು ಕೂಡ ಇಷ್ಟಪಡೋದು. ಆ ಒಂದು ಅಡ್ವರ್ಟೈಸಿಂಗಲ್ಲಿ ನಿಮ್ಮ ವಾಟ್ಸಪ್ ನಂಬರನ್ನು ಹಾಕಿ, ಬೇಕು ಅಂತ ಹೇಳಿದ್ರೆ ಅದರ ಕೆಳಗಡೆ ಪ್ರೈಸನ್ನು ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪ್ರೈಸನ್ನು ತಿಳ್ಕೊಂಡು ಬುಕ್ ಮಾಡೋರು ಕೂಡ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಡೈರೆಕ್ಟಾಗಿ ಪ್ರೈಸನ್ನು ಕೂಡ ಮೆನ್ಷನ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ. ಹಾಗೆಯೇ ಫ್ರೀ ಶಿಪ್ಪಿಂಗ್ ಅನ್ನೋದಿದೆ, ಅದನ್ನು ಕೂಡ ಮೆನ್ಷನ್ ಮಾಡಿ. ಎಲ್ಲ ಒಂದು ಪೋಸ್ಟ್ಗಳಲ್ಲೂ ಕೂಡ ನಿಮ್ಮ ವಾಟ್ಸಪ್ ನಂಬರ್ ಇರಬೇಕು. ಹಾಗೆ ಫ್ರೀ ಶಿಪ್ಪಿಂಗ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಇದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕು. ಹಾಗೆ ಎಕ್ಸ್ಚೇಂಜು ಮತ್ತು ರಿಟರ್ನ್ ಆಪ್ಷನ್ಸ್ಗಳು ಕೂಡ ಇರುತ್ತೆ. ಹಾಗೆ ರೀಫಂಡ್ ಕೂಡ ಇರುತ್ತೆ. ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ತಕ್ಕಾಗಿ ಈ ಒಂದು ಫೋಟೋಗಳನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ. ಆ ಒಂದು ಪೋಸ್ಟ್ಗಳು ರೀಚ್ ಆದಾಗ ಕಸ್ಟಮರ್ಸ್ಗಳು ಕೂಡ ನೋಡಿ ಆರ್ಡರ್ಸನ್ನು ಮಾಡ್ತಾರೆ. ಡೈಲಿ 1-2 ಪೋಸ್ಟ್ಗಳನ್ನು ಮಾಡಿದ್ರೆ ಖಂಡಿತ ಆರ್ಡರ್ ಬರೋದಿಲ್ಲ. ಕೂಡ ಗೊತ್ತಿರುತ್ತೆ ಅಲ್ವಾ, ನಾನು ಈ ಒಂದು ವರ್ಕನ್ನು ಬಾಣಂತನದ ಟೈಮಲ್ಲಿ ಶುರು ಮಾಡಿದ್ದಲ್ವಾ. ಸೊ ಆಗ ನಾನು ಪಾಪು ಎಚ್ಚರ ಆದಾಗೆಲ್ಲ ನಿದ್ದೆ ಇರ್ತಾ ಇರಲಿಲ್ಲ, ನೈಟ್ ಎಲ್ಲ ಕೂಡ ಎದ್ಬಿಡ್ತಾ ಇತ್ತು. ಆವಾಗಲೂ ಕೂಡ ನಾನು ಪೋಸ್ಟ್ ಮಾಡ್ತಾ ಇದ್ದೆ. ನೈಟ್ ಅಂತ ಕೂಡ ನೋಡ್ತಾ ಇರಲಿಲ್ಲ, ಮಧ್ಯರಾತ್ರಿ ಆಗಿದ್ರು ಕೂಡ ಅಷ್ಟೇ ಪೋಸ್ಟನ್ನು ಮಾಡ್ತಾ ಇದ್ದೆ. ಬೆಳಗಿನ ಜಾವ ಆದರೂ ಕೂಡ ಅಷ್ಟೇ, ಬೆಳಿಗ್ಗೆ 5 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರ್ಬೋದು, ಮಧ್ಯರಾತ್ರಿ 12 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು, ಇಂಥ ಟೈಮಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೆ. ಡೈಲಿ ನನಗೆ ಲಿಮಿಟ್ ಅನ್ನೋದೇ ಇರಲಿಲ್ಲ. ಡೈಲಿ ಒಂದು 1000 ಆರು ಆಗ್ತಾಯಿತ್ತು ಪೋಸ್ಟ್ ಅನ್ನೋದು ಅಥವಾ ರೀಲ್ಸ್ ಅನ್ನೋದು. ಸೊ ಈ ಥರ ಒಂದು ನಾವು ವರ್ಕನ್ನು ಮಾಡಿದಾಗಲೇ ಆರ್ಡರ್ಸ್ಗಳು ಕೂಡ ಬರುತ್ತೆ. ಸುಮ್ಮನೆ ಕೂತ್ಕೊಂಡು ಏನೋ ಕಾಟಾಚಾರಕ್ಕೆ ಅಥವಾ ಟೈಮ್ ಪಾಸ್ಗೆ 1-2 ಪೋಸ್ಟನ್ನು ಮಾಡಿದ್ರೆ ಖಂಡಿತ ಆರ್ಡರ್ ಅಂತೂ ಬರೋದಿಲ್ಲ. ಯಾವುದೇ ಒಂದು ವರ್ಕ್ಗಾದರೂ ಅಷ್ಟೇ, ನಾವು ಎಷ್ಟು ಎಫರ್ಟನ್ನು ಹಾಕ್ತೀವಿ ಅಷ್ಟೇ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಕೂಡ ಸಿಗೋದಲ್ವ. ಸೊ ಹಾಗಾಗಿ ಒಂದು ತಿಂಗಳೆಲ್ಲ ಒಂದು ತಿಂಗಳಾದ್ರೂ ಪೋಸ್ಟನ್ನು ಮಾಡಿ, ಒಂದು ತಿಂಗಳಿಗೆ ನಿಮಗೆ ಖಂಡಿತ ಆರ್ಡರ್ಸ್ಗಳು ಬಂದೇ ಬರುತ್ತೆ. ನಾನು ಪೋಸ್ಟ್ ಮಾಡಿದಾಗಲೂ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ನನಗೂ ಕೂಡ ಗೊತ್ತಿರಲಿಲ್ಲ ಯಾವ ಥರ ಮಾಡಬೇಕು, ಯಾವ ಥರ ಹಾಕಬೇಕು, ಎಲ್ಲಿ ಹಾಕಬೇಕು, ಯಾವ ಪ್ಲಾಟ್ಫಾರ್ಮಲ್ಲಿ ಹಾಕಬೇಕು ಅಂತ. ವಾಟ್ಸಪ್ಪನ್ನು ಯೂಸ್ ಮಾಡೋದೇ ಗೊತ್ತಿರಲಿಲ್ಲ ಅಂತ ಹೇಳ್ಬೋದು. ಸೊ ಆಗ ನಮ್ಮ ಮನೆಯವ್ರನ್ನ ಕೇಳಿಕೊಂಡು ಅದನ್ನು ಕ್ರಿಯೇಟ್ ಮಾಡಿಕೊಂಡು, ಒಂದು ಆರ್ಡರ್ ಬಂದ್ರೆ ಸುಮಾರು 1 ಅವರ್ ಆಗ್ತಾಯಿತ್ತೇನೋ, ಅದನ್ನು ತಗೊಂಡು ಯಾವ ಥರ ಬುಕ್ ಮಾಡಬೇಕು ಅಂತೆಲ್ಲ ಕೇಳ್ಕೊಂಡು ಮಾಡೋದು. ಬಟ್ ಇವಾಗ ನಾನು ಕೂಡ ಕಲ್ತ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ನಂಗೆ ಯಾರೂ ಇರಲೂ ಇಲ್ಲ. ಆವಾಗ ನಾನು ಈ ಒಂದು ಸಮಸ್ಯೆಗಳನ್ನೆಲ್ಲ ಎದುರಿಸಿದ್ದೀನಲ್ವ. ಸೊ ಆ ರೀತಿಯ ಸಮಸ್ಯೆಗಳು ನಿಮಗೂ ಕೂಡ ಆಗಬಾರ್ದು. ಯಾವ ಥರ ಆರ್ಡರ್ಸ್ಗಳನ್ನ ತಗೊಳ್ಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ಒಂದು ಆರ್ಡರ್ಸ್ಗಳನ್ನೆಲ್ಲ ಶೇರ್ ಮಾಡಿರ್ತೀರ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ, ಆರ್ಡರ್ಸ್ ಕೂಡ ಬರುತ್ತೆ ನಿಮಗೆ. ನಿಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ತಾರೆ, ಮೇಡಮ್ ಈ ಒಂದು ಆರ್ಡರ್ ಬೇಕಾಗಿದೆ, ಎಷ್ಟು ಪ್ರೈಸು, ಯಾವ ಥರ ಬುಕ್ ಮಾಡೋದು ಅಂತ. ಆಗ ಅವ್ರ ಹತ್ರ ನೀವು ಅಡ್ರೆಸ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಆರ್ಡರ್ ಕೊಟ್ಟಿದ್ದಾರೆ ಆ ಒಂದು ಆರ್ಡರನ್ನು ಮೀಶೋದಲ್ಲಿ ನೀವು ಎಷ್ಟು ಪ್ರೈಸ್ಗಿದೆ, ಹಾಗೆ ನೀವು ಎಷ್ಟು ಮಾರ್ಜಿನ್ ಅಮೌಂಟನ್ನು ಹಾಕಿರ್ತೀರ ಅನ್ನೋದನ್ನು ನೀವು ಎಲ್ಲಿ ಪೋಸ್ಟ್ ಮಾಡಿರ್ತೀರ ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಪ್ರೈಸೆಲ್ಲ ಹಾಕಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಮಾಡಿದಾಗಲೇ ಅವ್ರಿಗೆ ಪ್ರೈಸನ್ನು ಹೇಳಿ ನೀವು ಮಾರ್ಜಿನ್ ಅಮೌಂಟ್ ಎಷ್ಟಾರೋ ಇಟ್ಕೊಳ್ಬೋದು. ಅವರು ವಾಟ್ಸಪ್ ಮಾಡಿದಾಗಲೇ ನೀವು ಪ್ರೈಸನ್ನು ಹೇಳಿ ಅವ್ರಿಗೆ ಇಷ್ಟ ಆದರೆ ಬುಕ್ ಮಾಡ್ತಾರೆ. ಹಾಗೆ ಅವ್ರ ಹತ್ರ ನೀವು ಅಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಗೊತ್ತಿರುತ್ತೆ, ಹಿಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾವ್ಯಾವ ಅಡ್ರೆಸ್ ಡೀಟೇಲ್ಸನ್ನು ಹಾಕಬೇಕು. ಮೀಶೋದಲ್ಲಿ ರೀಸೇಲಿಂಗ್ ಮಾಡಬೇಕಾದ್ರೆ ಅಥವಾ ನೀವೇ ತೊಗೊಳ್ಬೇಕಾದ್ರೂ ಕೂಡ ಯಾವ್ಯಾವ ಡೀಟೇಲ್ಸನ್ನು ಹಾಕಬೇಕು ಅಂತ ಗೊತ್ತಿರುತ್ತಲ್ವ. ಅಷ್ಟು ಡೀಟೇಲ್ಸನ್ನು ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ನೀವು ಆ ಒಂದು ಅಡ್ರೆಸ್ಸನ್ನು ಮೀಶೋ ಅಲ್ಲಿ ಆರ್ಡರನ್ನು ಪ್ಲೇಸ್ ಮಾಡಿದಾಗ ಅವರ ಒಂದು ಅಡ್ರೆಸ್ಸನ್ನು ಹಾಕಿ ರೀಸೇಲಿಂಗ್ ದ ಆರ್ಡರ್ ಅನ್ನೋದರಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಆರ್ಡರನ್ನು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಪ್ಲೇಸ್ ಮಾಡೋದ್ರಿಂದ ಆ ಪ್ರಾಡಕ್ಟ್ ಅನ್ನೋದು ಅವರಿಗೆ ರೀಸೇಲ್ ಆಗುತ್ತೆ. ಅಂದರೆ ನೀವು ಯಾರ ಒಂದು ಅಡ್ರೆಸ್ಸನ್ನು ಹಾಕಿರ್ತೀರ ಅವರ ಒಂದು ಅಡ್ರೆಸ್ಗೆ ಈ ಒಂದು ಪ್ರಾಡಕ್ಟ್ ಅನ್ನೋದು ಹೋಗುತ್ತೆ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಸ್ಕೊಳ್ಬೇಕು. ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರುತ್ತಲ್ಲ, ಡೆಲಿವರಿ ಬಾಯ್ ಅವರು ಫೋನ್ ಮಾಡಿದಾಗ ನೀವು ಯಾವ ಅಡ್ರೆಸ್ ಹಾಕಿರ್ತೀರ, ಯಾರು ನಂಬರ್ ಹಾಕಿರ್ತೀರ ಅವ್ರಿಗೆ ಫೋನ್ ಮಾಡಿ ಆ ಒಂದು ಅಡ್ರೆಸ್ಗೆ ಡೆಲಿವರಿಯನ್ನು ಮಾಡ್ತಾರೆ. ಡೆಲಿವರಿ ಎಲ್ಲ ಆದಮೇಲೆ
ವಿತಿನ್ 7 ಡೇಸಲ್ಲಿ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಹೋಗಿದ್ರೆ ಅವ್ರೇನು ರಿಟರ್ನ್ ಮಾಡೋದಿಲ್ಲ ಅಥವಾ ಎಕ್ಸ್ಚೇಂಜ್ ಕೂಡ ಮಾಡೋದಿಲ್ಲ. 7 ಡೇಸ್ ಆದಮೇಲೆ ಮಾರ್ಜಿನ್ ಅಮೌಂಟ್ ಅನ್ನೋದು ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿರ್ತೀರಲ್ಲ, ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮಾರ್ಜಿನ್ ಅಮೌಂಟ್ ಅನ್ನೋದು ಬರುತ್ತೆ. ಒಂದು ಮಾರ್ಜಿನ್ ಅಮೌಂಟ್ ಅನ್ನೋದು ಯಾವ ಒಂದು ನೇಮಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಫ್ಯಾಷನಿಯರ್ ಟೆಕ್ನಾಲಜಿ ಅನ್ನೋ ಒಂದು ನೇಮಲ್ಲಿ ಬರುತ್ತೆ, ಇಲ್ಲ ಕ್ಯಾಶ್ ಫ್ರೀ ಅನ್ನೋ ಒಂದು ನೇಮಲ್ಲಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಆಲ್ರೆಡಿ ನಾನು ಬ್ಯಾಂಕ್ಗೆ ಕ್ರೆಡಿಟ್ ಆಗಿರೋವಂಥದ್ದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾವ್ಯಾವ ಥರ ಅಮೌಂಟ್ ಬರ್ತಾ ಇತ್ತು ಅಂತ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಪೇಮೆಂಟ್ ಎಷ್ಟು ಅನ್ನೋದನ್ನು ಕೂಡ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಥರ ಒಂದು ಕ್ರೆಡಿಟ್ ಆಗಿರುತ್ತೆ ಅಮೌಂಟ್ ಅನ್ನೋದು. ಮೀಶೋದೇನೆ ಕ್ಯಾಶ್ ಫ್ರೀ ಅಥವಾ ಫ್ಯಾಷನಿಯರ್ ಟೆಕ್ನಾಲಜಿ ಅನ್ನೋ ಒಂದು ನೇಮಲ್ಲಿ ಕ್ರೆಡಿಟ್ ಆಗುತ್ತೆ ಅಮೌಂಟು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇದ್ದಂಥ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆ ಅಲ್ವಾ, ವಿಡಿಯೋಗೋದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.